ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಜಾಹ್ನವಿ ನಿಮ್ಮ ಜೊತೆ ಬರಲೇಬೇಕು ಅಂತಿದ್ರೆ ಅವಳನ್ನ ಕರ್ಕೊಂಡು ಹೋಗಿ, ಆದರೆ ವಾಪಸ್ ಇಲ್ಲಿ ಕರ್ಕೊಂಬರ್ಬೇಡಿ. ನಿಮ್ಮ ಮನೇಲೇ ಇಟ್ಕೊಳ್ಳಿ. ಬೇಡ ಬೇಡ, ನನ್ನ ಹೆಂಡತಿಗೋಸ್ಕರ ನನ್ನ ಮಗಳ ಸಂಸಾರ ಹಾಳಾಗೋದು ಬೇಡ. ಮಗಳೇ, ನೀನು ಇಲ್ಲೇ ಇರವ, ನಾನು ಬರ್ತೀನಿ. ಅಪ್ಪ ನಿಲ್ಲಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಆದರೆ ಮಾಡದೇ ಇರೋರಿಗೆ ಯಾವ ಶಿಕ್ಷೆನೂ ಆಗಬಾರ್ದು. ಹಾಗಾಗಕ್ಕೆ ನಾನು ಬಿಡಲ್ಲ. ಅಮ್ಮನ ಬಿಡಿಸೋದ್ರಿಂದ ನನಗೆ ಶಿಕ್ಷೆ ಆಗುತ್ತೆ ಅಂದರೆ ನಾನು ಶಿಕ್ಷೆ ಅನುಭವಿಸೋಕೆ ರೆಡಿ. ಬನ್ನಿ. ಬೇಡ ಅಕ್ಕ, ನೀನು ಬರೋದು ಬೇಡ, ನಾವೇ ಹೇಗೋ ಮ್ಯಾನೇಜ್ ಮಾಡ್ತೀವಿ. ರವಿ, ನಾನು ಅಮ್ಮನ ಬಿಡಿಸ್ಬೇಕು ಅಷ್ಟೇ. ಬನ್ನಿ. ಅತ್ತೆ, ಜಾನ್ವಿ ಹೊರಟೋಗ್ಬಿಟ್ಲು. ಅಮ್ಮ, ನಾನು ಹಿಂದೆ ಎಲ್ಲ ನಿನಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ, ನಾನು ಒಪ್ಕೋತೀನಿ. ಅದಕ್ಕೆ ಬೇಕಾದರೆ ನನಗೆ ಎಷ್ಟಾದರೂ ಶಿಕ್ಷೆ ಆಗಲಿ. ಆದರೆ ಈಗ ನಾನು ಆ ತಪ್ಪನ್ನೆಲ್ಲ ತಿದ್ಕೊಂಡು ಬದಲಾಗಿದ್ದೀನಮ್ಮ. ನಿನ್ನ ಮಗುನ ನಾನು ಕತ್ತಿಲ್ಲ, ಅದಕ್ಕೂ ನನಗೆ ಯಾವ ಸಂಬಂಧನೂ ಇಲ್ಲಮ್ಮ. ಕೈ ಮುಗಿತೀನಿ, ನೀನಾದರೂ ನನ್ನ ನಂಬು. ಅಮ್ಮ ಸಮಾಧಾನ ಮಾಡ್ಕೊಡಿ, ನಾನು ನಿಮ್ಮನ್ನು ನಂಬ್ತೀನಿ. ನಿಮ್ಮನ್ನು ಬಿಡ್ಸಕ್ಕಂತಾನೆ ಬಂದಿದ್ದೀನಿ ನೋಡಿ, ಲಾಯರ್ನೂ ಕರ್ಕೊಂಡು ಬಂದಿದ್ದೀನಿ. ಓ ಜಾಹ್ನವಿ ಅವರೇ, ಏನು ಲಾಯರ್ ಅವ್ರ ಜೊತೆ ಬಂದಿದ್ದೀರಾ? ಸರ್, ನಮ್ಮಮ್ಮ ನನ್ನ ಮಗು ಕದ್ದಿಲ್ಲ. ಅವ್ರು ಹೀಗೆ ಶಿಕ್ಷೆ ಅನುಭವಿಸ್ತಾ ಇರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ಪ್ಲೀಸ್ ಅವ್ರನ್ನ ರಿಲೀಸ್ ಮಾಡಿ. ಏನು ಜಾಹ್ನವಿ ಅವರೇ, ಕಿಡ್ನಾಪ್ ಆಗಿರೋದು ನಿಮ್ಮ ಮಗು, ಅದನ್ನು ಕಂಡುಹಿಡಬೇಕು ಅಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅಂಥದ್ರಲ್ಲಿ ಇವ್ರನ್ನ ಬಿಟ್ಬಿಡಿ ಅಂತೇಳಿ ಬೇರೆ ಹೇಳ್ತಾ ಇದ್ದೀರಾ. ಯಾಕೆ, ನಿಮ್ಮ ಮಗು ಸಿಗಬೇಕು ಅನ್ನೋ ಆಸೆ ನಿಮಗಿಲ್ವಾ? ನನ್ನ ಮಗು ನನಗೆ ಸಿಗಬೇಕನ್ನೋ ಆಸೆ ನನಗಿದೆ, ಆದರೆ ನನ್ನ ಮಗು ಕಳೆದು ಹೋಗಿರೋದಕ್ಕೂ ನಮ್ಮ ಅಮ್ಮಂಗೂ ಯಾವ ಸಂಬಂಧನೂ ಇಲ್ಲ ಸರ್. ನೋಡಿ, ನೀವು ಎಮೋಷನಲ್ ಆಗಿ ಈ ರೀತಿ ಹೇಳ್ತಾ ಇದ್ದೀರಾ. ಯಾವುದಕ್ಕೂ ಸ್ವಲ್ಪ ಯೋಚನೆ ಮಾಡಿ. ಎಲ್ಲ ಯೋಚನೆ ಮಾಡೇ ಹೇಳ್ತಿರೋದು. ಪ್ಲೀಸ್ ನಮ್ಮ ಅಮ್ಮನ ರಿಲೀಸ್ ಮಾಡಿ. ಸರಿ, ನೀವು ಹೇಳಿದ್ಮೇಲೆ ನಾವೇನೂ ಮಾಡೋಕ್ಕಾಗಲ್ಲ. ಬೇಲ್ ತಂದಿದ್ದೀರಾ? ಹ್ಞೂ ಸರ್. ಹಾಂ ಸರಿ. ಯಶೋದಮ್ಮ, ಅವ್ರನ್ನ ರಿಲೀಸ್ ಮಾಡಿರಿ. ಜಾನ್ವಿ, ನಾನು ನಿನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ, ಆದರೆ ಅದನ್ನು ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ನನ್ನನ್ನು ಬೆಳೆಸ್ಬಿಟ್ಟಿಯಲ್ಲಮ್ಮ. ನಿನಗಾದ್ರೂ ನನ್ನ ಮೇಲೆ ನಂಬಿಕೆ ಬಂತಲ್ಲ. ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಕಡೆ ತಾಯಿ. ನೀವು ತಾಯಿ ಸ್ಥಾನದಲ್ಲಿರೋರು, ಹೀಗೆಲ್ಲ ಮಾತಾಡಬಾರ್ದು. ನಡೀರಿ, ಮನೆಗೆ ಹೋಗೋಣ.
ನೋಡಮ್ಮ, ನಾವು ಹೇಳ್ ಕಳಿಸ್ದಾಗೆಲ್ಲ ನೀನು ಸ್ಟೇಷನಿಗೆ ಬರಬೇಕಾಗತ್ತೆ. ಅಕಸ್ಮಾತ್ ನೀನೇನಾದ್ರು ಹೊರಗಡೆ ಹೋಗ್ಬೇಕಂತಂದ್ರೆ ನಮಗೆ ಇನ್ಫಾರ್ಮೇಶನ್ ಕೊಡ್ದಲ್ಲೇ ಎಲ್ಲೂ ಹೋಗಾಗಿಲ್ಲ. ಅರ್ಥ ಆಯ್ತಾ? ಇಲ್ಲ ಸರ್, ಅವ್ರು ಎಲ್ಲಿಗೂ ಹೋಗಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸರಿ ಜಾನ್ವಿ ಅವರೇ, ಕರ್ಕೊಂಡೋಗಿ. ಅಮ್ಮ ಬನ್ನಿ. ಥ್ಯಾಂಕ್ ಯು ಸರ್. ನಾನು ಹೋಗಿ ನೀರು ತರ್ತೀನಿ, ನೀವು ಕೂತ್ಕೊಳ್ಳಿ. ಅಮ್ಮ ನೀರು ತಗೊಳ್ಳಿ. ಮಲ್ಲಿಗೆ, ಸಾರಿ. ಪರವಾಗಿಲ್ವಾ ಈಗ? ಜಾನ್ವಿ, ನನಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ರು, ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಕಾಳಜಿ ಇಟ್ಕೊಂಡಿದ್ಯಾ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ಹಳೇದೆಲ್ಲ ಯಾಕೆ ನೆನ್ಪು ಮಾಡ್ಕೊಂಡು ಬೇಜಾರು ಮಾಡ್ಕೋತೀರಾ? ನೀವು ಅದೆಲ್ಲ ಯೋಚನೆ ಮಾಡಬೇಡಿ. ಡ್ರೆಸ್ ತಗೊಳ್ಳಿ. ನೀನೇ ಮಗುನ ಕಳ್ಕೊಂಡಿರೋ ದುಃಖದಲ್ಲಿದ್ಯಾ. ಹೀಗಿದ್ದು ನನ್ನ ಆರೈಕೆ ಮಾಡ್ತಾ ಇದೆಯಾ. ಇದು ತುಂಬ ದೊಡ್ಡ ಗುಣ ನಮ್ಮ. ನೋಡ್ದೇನೆ ಜಾನ್ವಿದು ಎಂಥ ಗುಣ ಅಂತ. ನೀನು ನೋಡಿದ್ರೆ ಹಿಂಸೆ ಕೊಡ್ತಿದ್ದೆ, ದ್ವೇಷ ಸಾಧಿಸ್ತಿದ್ದೆ. ಹೌದು ರೀ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇವಳಿಗೆ ತುಂಬ ನೋವು ಕೊಟ್ಬಿಟ್ಟೆ. ನನ್ನ ಕ್ಷಮಿಸೋ ಅರ್ಹತೆನೂ ನಾನು ಕಳ್ಕೊಂಬಿಟ್ಟಿದ್ದೀನಿ. ಅಮ್ಮ ಈಗ ಹಳೇದೆಲ್ಲ ಯಾಕೆ? ಅಪ್ಪ ನೀವು ಸುಮ್ಮನೆ ಇರಿ. ಅಮ್ಮ ಈಗಾಗಲೇ ತುಂಬ ನೊಂದಿದ್ದಾರೆ. ಅಮ್ಮ ನೀವು ಒಳಗೆ ಬಂದು ರೆಸ್ಟ್ ತಗೊಳ್ಳಿ, ನಾನು ಅಡುಗೆ ಮಾಡ್ತೀನಿ. ಬನ್ನಿ. ನೋಡಿದ್ರಾತೆ ಜಾನ್ವಿನ? ನಾವೆಲ್ಲ ಅಷ್ಟು ಕೇಳ್ಕೊಂಡ್ರು ನಮ್ಮ ಮಾತನ್ನ ಧಿಕ್ಕರಿಸಿ ಹೊಟ್ಟೆ ಹೋದ್ಲು. ಅವಳು ಮತ್ತೆ ಮನೆಗೆ ಬಂದರೆ ನೀವು ಅವಳನ್ನ ಸೇರಿಸ್ಬೇಡಿ. ವಸುಧಾ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈಗ ನಮ್ಮ ಮೊಮ್ಮಗು ಕಳೆದೋಗಿದೆ ಅನ್ನೋ ಚಿಂತೆಗಿಂತ ಅವಳು ಅವ್ರ ಅಮ್ಮನ ಬಿಡ್ಸೋಕೆ ಹೋದ್ಲು ಅನ್ನೋದೇ ನಿನಗೆ ದೊಡ್ಡ ಚಿಂತೆ ಆಗಿಬಿಟ್ಟಿದೆ ಅಲ್ವಾ? ನಮ್ಮ ಮೊಮ್ಮಗು ಕಳೆದೋಗಿದೆ ಅನ್ನೋ ಚಿಂತೆ ಇರೋದ್ರಿಂದನೇ ಅವಳ ಮೇಲೆ ಅವ್ರ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಿರೋದು. ಆದರೂ ಜಾನ್ವಿ ಮಾಡಿದ್ದು ಸರಿನಾ ಅತ್ತೆ? ಆದರೆ ಈಗ ನಾವು ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಮೊದಲು ನಮ್ಮ ಮೊಮ್ಮಗುನ ಹುಡುಕೋದ್ರ ಬಗ್ಗೆ ಯೋಚನೆ ಮಾಡು. ಶ್ರೀ ಶ್ರೀ, ನಮ್ಮ ಮಗು ವಿಷಯ ಏನಾದರೂ ಗೊತ್ತಾಯ್ತಾ? ಇನ್ನೂ ಏನೂ ಗೊತ್ತಾಗಿಲ್ಲ ಆಚೆ. ಏನೋ ಬಾಯ್ ಬಿಡ್ತಾನೆಲ್ಲ ಮಗು ಬಗ್ಗೆ. ಆದರೆ ಇನ್ಸ್ಪೆಕ್ಟರ್ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ನಮ್ಮ ಮಗು ಖಂಡಿತವಾಗ್ಲೂ ಸಿಗುತ್ತೆ. ಮಗು ವಿಷಯದಲ್ಲಿ ಸಿಕ್ಕೊಂದು ಆಧಾರ ಅಂದರೆ ಆ ಸುನಂದಮ್ಮ. ಈಗ ಜಾನ್ವಿ ಅವ್ರನ್ನ ಬಿಡ್ಸಕ್ಕೆ ಹೋಗಿದ್ದಾಳೆ. ಹೀಗಾದರೆ ಮಗು ಹುಡ್ಕೋದು ಸಾಧ್ಯನಾ? ಅಷ್ಟೆಲ್ಲ ನೋವು ಕೊಟ್ಟಿರೋರ ಮೇಲೆ ಆ ಜಾನ್ವಿಗೆ ಅದೇನು ಪ್ರೀತಿನೋ ಏನೋ ನಮ್ಮನ್ನೆಲ್ಲ ಧಿಕ್ಕರಿಸಿ ಹೋಗಿದ್ದಾಳೆ. ಇಲ್ಲಿವರೆಗೂ ಜಾನ್ವಿ ತಗೊಂಡಿರೋ ಯಾವ ನಿರ್ಧಾರಗಳು ತಪ್ಪಾಗಿಲ್ಲಮ್ಮ. ಒಂದು ವೇಳೆ ಅವ್ರು ತಗೊಳ್ಳೋ ನಿರ್ಧಾರಗಳು ಪ್ರಾರಂಭದಲ್ಲಿ ತಪ್ಪು ಅನಿಸಿದ್ರು ಅದ್ರ ಪರಿಣಾಮ ಚೆನ್ನಾಗೇ ಇರುತ್ತೆ. ಅವಳು ತಾಯಿ ವಿಷಯದಲ್ಲೂ ಅಷ್ಟೇ. ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ. ಶ್ರೀ, ಸಮರ್ಥನೆಗೆ ಅಂತ ನಿಂತರೆ 1000 ಕಾರಣಗಳು ಸಿಗತ್ತೆ. ಆದರೆ ಆ ಕಾರಣಗಳೆಲ್ಲ ಸಮಂಜಸವಾಗಿರಲ್ಲ. ಸ್ವಲ್ಪ ವಾಸ್ತವದ ಕಡೆ ಗಮನ ಕೊಡು. ಖಂಡಿತ ನಾನು ವಾಸ್ತವನೇ ಮಾತಾಡ್ತಿರೋದು. ನನಗೆ ಜಾನು ಮೇಲೆ ಪೂರ್ತಿಯಾಗಿ ನಂಬಿಕೆ ಇದೆ. ಅಪ್ಪ ನಾ ಹೊರಡ್ತೀನಿ. ಹೊರಟಿಯಾ? ಜಾನ್ವಿ, ನೀನು ಮಗು ಆದಾಗಿಂದ ತಾಯಿಯಾಗಿ ತವ್ರ ಮನೆ ಆರೈಕೆ ಒಂದಿನನೂ ಮಾಡಲಿಲ್ಲಮ್ಮ. 1-2 ದಿನ ಇದ್ದು ಹೋಗು, ನಿನ್ನ ಆರೈಕೆ ಮಾಡಿ ಕಳಿಸ್ತೀನಿ. ಮೊದಲು ನೀವು ಹುಷಾರಾಗೋದು ಇಂಪಾರ್ಟೆಂಟ್. ಈಗ ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಆಮೇಲೆ 1-2 ದಿನ ನಾನು ಬಂದು ಹೋಗ್ತೀನಿ. ಬರ್ತೀನಿ. ಅಲ್ಲಮ್ಮ, ಅಲ್ಲೇನು ನಡೀತು ಅಂತ ಮರ್ತುಬಿಟ್ಟಿಯಾ?
ನಿನ್ನ ಅತ್ತೆಯಂದಿರು ಮತ್ತೆ ಮನೆಗೆ ಕಾಲಿಡಂಗಿಲ್ಲ ಅಂತ ಹೇಳಿದ್ದಾರೆ. ಈಗ ಏನು ಮಾಡ್ತೀಯ ಮಗಳೇ? ಯಾಕೆ ಹೇಳಿದ್ರು ಹಾಗೆಲ್ಲ? ಯಾಕೆ ಅಂದರೆ ನಿನ್ನ ಕಾರಣಕ್ಕೆ. ಏನು ನನ್ನ ಕಾರಣಕ್ಕ? ಅಪ್ಪ ನೀವು ಸುಮ್ಮನೆ ರೀ. ಜಾನ್ವಿ, ಅದೇನು ಅಂತ ಹೇಳಮ್ಮ. ರೀ, ಅದೇನು ಅಂತ ನೀವೇ ಹೇಳ್ರಿ. ನೀನು ಇವಳ ಮಗನ ಕದ್ದಿದೀಯಾ ಅಂತ ಇವ್ರ ಗಂಡನ ಮನೆಯವ್ರು ನಂಬಿದ್ದಾರೆ. ಅದಕ್ಕೆ ನಿನ್ನ ಯಾವುದೇ ಕಾರಣಕ್ಕೂ ಬಿಡಿಸ್ಬಾರ್ದು. ಹಾಗೆ ಬಿಡಿಸಿದ್ರೆ ಮನೆ ಒಳಗಡೆ ಕಾಲು ಇಡಬಾರ್ದು ಅಂತ ಹೇಳಿದ್ದಾರೆ. ಆದರೂ ನಿನಗೋಸ್ಕರ ಅವ್ರ ಮಾತನ್ನು ಮೀರಿ ಬಂದಿದ್ದಾಳೆ. ಈಗ ಮತ್ತೆ ಇವಳು ಅಲ್ಲಿ ಹೋದರೆ ಏನಾಗುತ್ತೋ ಅಂತ ಯೋಚನೆ ಆಗಿದೆ ನನಗೆ. ಅಯ್ಯೋ ದೇವ್ರೆ, ಈ ಪಾಪಿಗೋಸ್ಕರ ಇಷ್ಟೆಲ್ಲ ತೊಂದರೆ ತಗೊಂಡೆ ಮಗಳೇ. ನಡಿ, ನಾನೇ ಬಂದು ಅವ್ರ ಕೈ ಕಾಲು ಹಿಡಿದಾದ್ರೂ ನಿನ್ನ ಬಿಟ್ಬಿಟ್ಟು ಬರ್ತೀನಿ. ಅವ್ರ ಕೋಪದಲ್ಲಿ ಹಾಗೆ ಹೇಳಿದ್ರಮ್ಮ. ಅವ್ರೇನು ನಿಜವಾಗ್ಲೂ ಮನೆಯಿಂದ ಆಚೆ ಹಾಕಲ್ಲ. ನೀವು ಯೋಚನೆ ಮಾಡಬೇಡಿ. ಮನೇಲಿ ರೆಸ್ಟ್ ತೊಗೊಳ್ಳಿ, ನಾ ಹೋಗಿ ಬರ್ತೀನಿ. ಬರ್ತೀನಪ್ಪ, ಬರ್ತೀನಿ ರವಿ. ಬಾ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ, ನೀ ಅಮ್ಮನ ನೋಡ್ಕೊ, ನಾ ಬರ್ತೀನಿ. ಮತ್ತ್ಯಾಕೆ ಬಂದೆ? ನಿನ್ನೆ ಕೇಳ್ತಿರೋದು, ಹೇಳು ಮತ್ತ್ಯಾಕೆ ಬಂದೆ? ಜಾನ್ವಿ, ನೀನು ಹೋಗಿ ರೂಮ್ ಒಳಗೆ ಸೇರ್ಕೊಂಡ್ಬಿಟ್ರೆ ನಾವು ಸುಮ್ಮನಾಗ್ಬಿಡ್ತೀವಿ ಅಂದ್ಕೊಂಡಿದ್ಯಾ? ಅತ್ತೆ ಮಾತನ್ನ ಮೀರಿ ಮನೆ ಬಿಟ್ಟು ಹೋಗಿದ್ಯಾ? ಅಷ್ಟು ಸುಲಭವಾಗಿ ನಾವು ಒಳಗೆ ಕರ್ಕೊಳ್ಳಲ್ಲ. ನಿಜವಾಗ್ಲೂ ನನ್ನನ್ನು ಬಿಟ್ಟು ಹೋಗ್ತಿದೀಯಾ? ಅವಳನ್ನ ಯಾಕೆ ತಡೀತೀಯ ಶ್ರೀ? ಹೋಗ್ಲಿ ಬಿಡು. ತಪ್ಪು ಮಾಡಿದವ್ರು ಪರ ವಹಿಸ್ಕೊಂಡು ನಮ್ಮ ವಿರುದ್ಧ ಕಟ್ಕೊಂಡು ಅವ್ರನ್ನ ಬಿಡ್ಸಕ್ಕೆ ಹೋಗಿದ್ಲಲ್ಲ, ತಡಿಬೇಡ ಅವಳನ್ನ. ನೀವು ಸುಮ್ಮನೆ ರೀ ಮಾಮ್. ಪಾಪ ಇವಳು ಏನು ತಪ್ಪು ಮಾಡಿದ್ಲು ಅಂತ ಇವಳ ಹತ್ರ ಹೀಗೆ ಮಾತಾಡ್ತಿದ್ದೀರಾ? ಮಗುನ ಕಳ್ಕೊಂಡಿರೋ ನೋವು ಇವಳಿಗಿಲ್ಲ ಅಂದ್ಕೊಂಡಿದ್ದೀರಾ? ಆದರೂ ತನ್ನ ತಾಯಿನ ಬಿಡಿಸ್ಕೋಬೇಕು ಅಂತ ನಿಮ್ಮೆಲ್ಲರ ವಿರುದ್ಧ ಕಟ್ಕೊಂಡಿದ್ದಾಳೆ ಅಂದರೆ ತನ್ನ ತಾಯಿ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ಇವಳಿಗಿರ. ಹಾಗಾದರೆ ಅವ್ರ ಅಮ್ಮನ ವಿರುದ್ಧ ಸಿಕ್ಕಿರೋ ಸಾಕ್ಷಿಗಳ ಬಗ್ಗೆ ಏನು ಹೇಳ್ತೀಯಾ? ಮಾಮ್, ಕಂಡಿದ್ದೆಲ್ಲ ಸತ್ಯ ಅಲ್ಲ. ಇಷ್ಟಕ್ಕೂ ಇವರಮ್ಮ ನಿರಪರಾಧಿ ಅಂತ ಅವ್ರನ್ನ ಬಿಡಿಸಿ ಕರ್ಕೊಂಡು ಹೋಗಿಲ್ಲ. ಪೊಲೀಸವ್ರು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಇವರಮ್ಮ ನಿಜವಾಗ್ಲೂ ತಪ್ಪು ಮಾಡಿದರೆ ಶಿಕ್ಷೆ ಆಗೇ ಆಗುತ್ತೆ. ಅದನ್ನು ನಿರ್ಧಾರ ಮಾಡೋಕ್ಕೆ ನೀವು ಯಾರು? ಏನು ಶ್ರೀ ನೀನು ನಾವೇ ತಪ್ಪು ಮಾಡಿದ್ದೀವಿ ಅನ್ನೋ ಥರ ಮಾತಾಡ್ತಿದ್ಯಾ? ನಾವು ಅಂದರೆ ಅಷ್ಟೊಂದು ಕೇವಲನಾ? ಮಾಮ್, ಇಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋದು ಪ್ರಶ್ನೆ ಅಲ್ಲ. ಸತ್ಯದ ಪರ ಯಾರಿದ್ದಾರೆ ಅನ್ನೋದು ಮುಖ್ಯ. ನನಗೆ ಈ ಕ್ಷಣಕ್ಕೆ ಜಾನು ಹೇಳ್ತಿರೋ ಸತ್ಯ ಅನ್ನಿಸ್ತಿದೆ. ಅದಕ್ಕೆ ಅವಳ ಪರವಾಗಿ ಮಾತಾಡ್ತಿದ್ದೀನಿ. ಜಾನು, ನೀನು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನೀನು ಇಲ್ಲೇ ಇರಬೇಕಾದವಳು. ಒಳಗೆ ಹೋಗು. ಅಜ್ಜಿ, ನೀವಾದರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಯಾರನ್ನ ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅಂತ ಗೊತ್ತಾಗ್ತಿಲ್ಲ. ಆದರೆ ಸುನಂದನ್ ವಿಚಾರದಲ್ಲಿ ಜಾನ್ವಿ ತಪ್ಪು ನಿರ್ಧಾರ ತಗೊಂಡಿದ್ದಾಳೆ ಅಂತ ಅನಿಸುತ್ತೆ. ಜಾನ್ವಿ ತಪ್ಪು ನಿರ್ಧಾರಗಳನ್ನು ತಗೊಳ್ಳಲ್ಲ ಅಜ್ಜಿ. ಆ ನಂಬಿಕೆ ನೀವು ಇಡಿ. ನಿನಗೂ ಬೇಕಾ? ಕುಡಿತೀಯಾ? ಬೇಡ ಪುಟ್ಟ, ಇದು ಹಾಲಲ್ಲ, ಹಾಲ್ಕೋ ಹಾಲು. ನನ್ನಂಥ ಪಾಪಿಗಳು ಕುಡಿಯೋದು. ಹಲೋ, ಏನೋ ಸುನಂದ ರಿಲೀಸ್ ಆಗ್ಬಿಟ್ಲಾ? ಹೇಗೆ? ಸರಿ, ನಾನು ನೋಡ್ತೀನಿ. ಎಷ್ಟು ಕಷ್ಟಪಟ್ಟು ಅವಳನ್ನು ಸಿಕ್ಕಾಕ್ಸ್ಬಿಟ್ಟಿದ್ದೆ. ಎಲ್ಲ ಹಾಳಾಗೋಯ್ತಲ್ಲ. ಪುಟ್ಟ, ನಿಮ್ಮಜ್ಜಿ ಸ್ಟೇಷನಿಂದ ರಿಲೀಸ್ ಆಗಿದ್ದಾಳಂತೆ. ಹೋಗಿ ಹೇಗಿದ್ದಾಳ ನೋಡ್ಕೊಂಡು ಬರ್ತೀನಿ. ಅಲ್ಲಿ ತನಕ
ಕಪ್ಪಗೆ ಮಲಗಿರ್ಬೇಕು. ಏ ಸಂದು ಬಾರಿ ಆಚೆ, ನಿಮ್ಮ ಅಣ್ಣ ಬಂದಾನೆ, ಬಾರಿ ಆಚೆ, ಬಾರಲೇ ಕೆಪ್ಪಿ. ಏಯ್ ಸುಂದ್ರಿ ಬಾರಿ ಆಚೆ. ಏ ಕೇಶಿ, ಮತ್ತೆ ಯಾಕೋ ಬಂದೆ ಇಲ್ಲಿಗೆ? ಪೊಲೀಸ್ನವರು ನಿನಗೆ ಹೆಂಗೆ ಸನ್ಮಾನ ಮಾಡೋದು ಅಂತ ನೋಡ್ಕೊಂಡವನ ಅಂತ ಬಂದೆ. ಹಾಕಂದ್ರ ಚಪ್ಪಲಿ ಯಾರ? ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ನಿನ್ನ ಪೊಲೀಸ್ನವ್ರಿಗೆ ಯಾಕೆ ಹೇಳ್ಕೊಂಡು ಹೋದ್ರು, ಹೇಗೆ ರುಬ್ಬಿದ್ರು, ಯಾರು ನಿನ್ನನ್ನು ಬಿಡಿಸ್ಕೊಂಡು ಬಂದಿದ್ದು ಎಲ್ಲ ನಿನಗೆ ಗೊತ್ತು. ಅದೇ ನಿನಗೆ ಗೊತ್ತಿಲ್ದಿರೋ ಒಂದು ವಿಷಯ ಏನು ಗೊತ್ತಾ? ನಿನ್ನ ಪೊಲೀಸವ್ರು ಎಳ್ಕೊಂಡು ಹೋಗೋಕ್ಕೆ ಕಾರಣ ಮನೆ ಬೇಲೂರು ಚೆನ್ನಕೇಶವ. ಸರಿಯಾಗಿ ನೋಡಿ ಗುರ್ಸು, ಅವತ್ತು ಆ ಮಗು ತಗೊಂಡೋಗಿದ್ದು ಇವರೇನಾ ಅಂತೇಳಿ. ಹೌದು ಸರ್, ಈ ಅಮ್ಮನೆ ಮಗು ತಗೊಂಡೋಗಿದ್ದು. ಅಯ್ಯೋ ಪಾಪಿ, ಯಾಕೋ ಹೀಗೆ ಮಾಡಿದೆ? ಒಡ ಹುಟ್ಟಿದ ತಂಗಿ ಮೇಲೆ ಯಾಕೋ ಇಷ್ಟೊಂದು ದ್ವೇಷ ನಿಂಗೆ? ಒಡ ಹುಡ್ತೋಳು ಅಂತ ಈಗ ನೆನಪಾಯ್ತಾ ನಿನಗೆ? ಅವತ್ತು ನಾನು ಕೆನ್ನೆ ಹೊಡೆದೆ, ಮನೆಯಿಂದ ಆಚೆ ಹಾಕ್ತೆ, ಅವಾಗ ನೆನಪಿರ್ಲಿಲ್ವಾ ನಿನಗೆ? ಅದಕ್ಕೆ ಈ ಥರ ದ್ವೇಷ ತೀರ್ಸ್ಕೊತಿದ್ಯೇನೋ? ಹೌದು, ನನಗೆ ಅವಮಾನ ಮಾಡಿದ್ರೆ ಯಾವ ಸಂಬಂಧನೂ ಕೇರ್ ಮಾಡಲ್ಲ. ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಯಾರಿಗೂ ಕೇರ್ ಮಾಡಲ್ಲ. ಈಗ ನಾನು ಮೊದಲಿನ ಥರ ಗತಿಗೆಟ್ಟವನಲ್ಲ. ಈಗ ನಿನ್ನ ಮುಂದೆ ಸುನಂದು ಅಂದ ಕೈ ಒಡ್ಡು ನಿಲ್ಲೋ ಕಾಲ ಹೋಯ್ತು. ಈಗ ನನ್ನ ದುನಿಯಾನೇ ಬೇರೆ, ನಂದೇ ಅಂತ ಒಂದು ಮನೆ ಮಾಡ್ಕೊಂಡಿದ್ದೀನಿ ಗೊತ್ತಾ? ಇವತ್ತು ನಾನು ಕಿಂಗ್ ಥರ ಇದ್ದೀನಿ ಗೊತ್ತಾ? ನನ್ನ ವಿಷಯದಲ್ಲಿ ಹುಷಾರಾಗಿರೋ. ಪೊಲೀಸ್ನವ್ರು ಇವತ್ತು ನಿನ್ನ ಬಿಟ್ಟಿರ್ಬೋದು, ಆದರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ಸುನಂದಿ. ಮತ್ತೆ ಮತ್ತೆ ಬರ್ತಾ ಇರ್ತೀನಿ ನಿನಗೆ, ಹೀಗೆ ಟಾಂಟ್ಗಳ ಮೇಲೆ ಟಾಂಟ್ ಕೊಡ್ತಲೇ ಇರ್ತೀನಿ. See you once again, boy. ಇವನ್ ಯಾಕೆ ಆ ಹೆಂಗ್ಸಿಗೆ ಹೇಳಿ ಸುಳ್ಳು ಹೇಳಿಸ್ತಾನೆ? ಇವನ್ಗೂ ಆ ಹೆಂಗ್ಸ್ಗೂ ಏನ್ ಸಂಬಂಧ? ಮಗು ಕಾಣೆ ಅದ್ರ ಹಿಂದೆ ಇವನ್ ಕೈವಾಡ ಏನಾದ್ರೂ ಇರ್ಬೋದಾ? ಅಮ್ಮಂದಿರು ಹಾಗೆ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಒಂದು ಮಾತು ಹೇಳ ಜಾನು, ಅಮ್ಮಂದಿರು ಹಾಗೆ ಮಾತಾಡಿದ್ದು ಮೇಲ್ನೋಟಕ್ಕೆ ತಪ್ಪಾಗಿ ಕಂಡಿರ್ಬೋದು, ಆದರೆ ಅವ್ರ ಉದ್ದೇಶ ನಿನ್ನ ಮನೆಯಿಂದ ಹೊರ ಕಳಿಸ್ಬೇಕು ಅನ್ನೋದಲ್ಲ. ಅವ್ರಿಗೆ ಮಗು ಮೇಲೆ ತುಂಬಾ ಪ್ರೀತಿ ಇದೆ ಜಾನು, ಅದನ್ನು ಅವರು ತಮ್ಮೆಲ್ಲರ ಮಗು ಅಂತ ಅಂದ್ಕೊಂಡಿದ್ದಾರೆ. ಅಂಥ ಮಗುನ ಕದ್ದೋರ ಪರವಾಗಿ ನೀವು ಹಾಗಂತ ನಾನು ಹೇಳ್ತಿಲ್ಲ. ಅವ್ರ ಪ್ರಕಾರ ಮಗುನ ಕದ್ದಿರೋದು ನಿಮ್ಮ ತಾಯಿ. ಸೊ ಅವ್ರ ಪರವಾಗಿ ನೀನು ಮಾತಾಡಿದ್ರೆ, ಇಲ್ಲ ಪೊಲೀಸರಿಂದ ಬಿಡಿಸ್ಕೊಂಡು ಬರ್ತೀನಿ ಅಂತ ಅಂದರೆ ಅವರು ಬೇಜಾರಾಗದೇ ಇರತ್ತಾ? ನನಗೆಲ್ಲ ಅರ್ಥ ಆಗುತ್ತೆ ಶ್ರೀ. ಅವ್ರಿಗೆ ಮಗು ಮೇಲಿರೋ ಪ್ರೀತಿ ನೋಡೆ ನಾನು ಇಷ್ಟು ದಿನ ಅವ್ರಿಗೆ ಸುಳ್ಳು ಹೇಳಿ ನಂಬ್ಸಕ್ಕೆ ಪ್ರಯತ್ನ ಪಟ್ಟಿದ್ದು.
ನಾನು ಅವ್ರ ಜಾಗದಲ್ಲಿ ಇದ್ದಿದ್ರು ಇದೇ ಮಾಡ್ತಿದ್ದೆ. ಆದರೆ ಅವ್ರು ನನ್ನ ಜಾಗದಲ್ಲಿ ಇದ್ದಿದ್ರೆ ಅವರು ಹೀಗೆ ಮಾಡ್ತಿದ್ರ ಅಂತ ಅವ್ರು ಯೋಚನೆ ಮಾಡಬೇಕಲ್ವಾ? ನನಗೆ ಅವ್ರ ಮೇಲೆ ಬೇಜಾರಾಗಲಿ ಕೋಪ ಆಗಲಿ ಇಲ್ಲ. ಹುಟ್ಟಿದಾಗಿಂದ ತಾಯಿ ಪ್ರೀತಿ ಇಲ್ಲದೆ ಬೆಳೆದವಳು ನಾನು. ಇವತ್ತು 6 ಅಮ್ಮಂದ್ರ ಪ್ರೀತಿ ಸಿಗ್ತಿದೆ. ಆ ಋಣನ ನನ್ನ ಲೈಫಲ್ಲಿ ಮರೆಯಲ್ಲ. ನಾನು ಇಲ್ಲೇ ಇದ್ದರೆ ಅವ್ರಿಗೆ ನೋವಾಗುತ್ತೆ ಅಂತ ಇಲ್ಲಿಂದ ಹೊರಟಿದ್ದು. ನಾಳೆ ಮಗು ಸಿಕ್ಕಾದ್ಮೇಲೆ ಅವ್ರಿಗೆ ಸತ್ಯ ಗೊತ್ತಾಗಿ ನನ್ನನ್ನು ಕ್ಷಮಿಸ್ತಾರೆ ಅಂತ ನನಗೆ ಗೊತ್ತಿತ್ತು. ನಾನು ಈಗ ನಡೆದಿದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಶ್ರೀ. ನನಗೆ ನನ್ನ ಮಗು ಸಿಕ್ಕಿದ್ರೆ ಅಷ್ಟೇ ಸಾಕು. ಹಾಗೆ ಇನ್ನೊಂದು ಮಾತು, ನನ್ನ ವಿಷಯಕ್ಕೆ ನೀನು ಅಮ್ಮನ ಹತ್ರ ಜಗಳ ಮಾಡೋಕ್ಕೆ ಹೋಗ್ಬೇಡ. ಅವ್ರಿಗೆ ಹರ್ಟ್ ಆಗುತ್ತೆ. ನೀನು ನನಗೆ ಅರ್ಥ ಮಾಡ್ಕೊಂಡಿಲ್ಲ, ಅಷ್ಟು ಸಾಕು ನನಗೆ. ಥ್ಯಾಂಕ್ಸ್ ಜಾನು.